ಬೆಂಗಳೂರಿನಲ್ಲಿ ಯುವತಿ ಜೊತೆ ಅನುಚಿತ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮುಕನ ಪತ್ತೆಗೆ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಯುವತಿಯ ಮತ್ತು ಆರೋಪಿ ಪತ್ತೆಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಯುವತಿ ಜೊತೆ ಅನುಚಿತ ವರ್ತನೆ ಮಾಡಿದಂಥ ಆ ಆರೋಪಿಯ ಗುರುತು ಪತ್ತೆ, ಅವನ ವಿಳಾಸ ಪತ್ತೆಗೆ ಅಥವಾ ಅವನ ಚಲನವಲನಗಳ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಸದ್ಗುಂಟೆ ಪೊಲೀಸರಿಂದ 300 CCTV ಪರಿಶೀಲನೆ ಆಗಿದೆ. 300 CCTVಗಳ ಪರಿಶೀಲನೆ ಆಗಿದೆ. ಮತ್ತೊಂದು ಕಡೆ CCTVಯಲ್ಲಿ ಕಾಮುಕನ ಚಲನವಲನಗಳು ಪತ್ತೆಯಾಗಿದ್ದಾವೆ. ಘಟನೆ ನಡೆದಿರುವಂಥ ಜಾಗದಿಂದ ಆತನ ಫಾಲೋ ಮಾಡ್ತಾ ಇರುವಂಥ ಪೊಲೀಸರು ಘಟನೆ ನಡೆದ ದಿನ ಎಲ್ಲಿದ್ದ, ಆನಂತರ ಅವನು ಯಾವ ಕಡೆ ಎಲ್ಲ ಮೂಮೆಂಟ್ ತಗೊಂಡು ಹೋದ, ಸಂಪೂರ್ಣವಾಗಿ ಆತನ ಚಲನವಲನಗಳನ್ನು CCTVಗಳ ಮೂಲಕ ಫಾಲೋ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಆ ವ್ಯಕ್ತಿ ಇಲ್ಲಿ ಅನುಚಿತ ವರ್ತನೆ ಮಾಡಿದ್ದಾನೆ ಅಂತ ಹೇಳಿ. ಯುವತಿ ಬರ್ತಾ ಇರ್ತಾಳೆ, ಆಕೆ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಾನೆ, ಬಂದು ಆಕೆಯನ್ನು ತಬ್ಕೊಳ್ಳೋಕೆ ನೋಡ್ತಾನೆ, ಬಲವಂತವಾಗಿ ಆಕೆಯ ಮಾನಭಂಗಕ್ಕೂ ಕೂಡ ಪ್ರಯತ್ನ ಮಾಡ್ತಾನೆ. ಹೀಗೆ ಅನುಚಿತವಾಗಿ ವರ್ತನೆ ಮಾಡಿರೋದಿದೆಯಲ್ಲ, ಬೆಂಗಳೂರು ಸೇಫ್ಟಿ ಬಗ್ಗೆ ಕ್ವಶನ್ ರೈಸ್ ಆಗುತ್ತೆ. ಇಲ್ಲಿ ಬೆಂಗಳೂರು ಎಷ್ಟೊಂದು ಸೇಫ್ ಆಗಿದೆ. ಯುವತಿಯರು ರಾತ್ರಿಯ ವೇಳೆ ಒಬ್ಬಂಟಿಯಾಗಿ ಓಡಾಟ ಮಾಡುವ ಹಾಗೇ ಇಲ್ವಾ? ಒಬ್ಬಂಟಿಯಾಗಿ ಓಡಾಟ ಮಾಡಿದ್ರೆ ಇಂಥ ಬೀದಿ ಕಾಮಣ್ಣರು ಅಟ್ಯಾಕ್ ಮಾಡುವಂಥ ಅವಕಾಶ ಇರುತ್ತಾ? ಹೇಳಿ ಕೇಳಿ ಬೆಂಗಳೂರಿನಲ್ಲಿ ರಾತ್ರಿ ಪಾಳ್ಯದಲ್ಲೂ ಕೂಡ ಕೆಲಸ ಮಾಡುವಂಥ ಅನೇಕ ಕಂಪನಿಗಳಿದ್ದಾವೆ. ರಾತ್ರಿ ಪಾಳ್ಯದಲ್ಲೂ ಕೂಡ ಕೆಲಸ ಮಾಡುವಂಥ ಯುವತಿಯರು ಇದ್ದಾರೆ. ಹಾಗಾದರೆ ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗೆ ಬರುವಂಥವರು ಎಷ್ಟು ಸುರಕ್ಷಿತ ಬೆಂಗಳೂರಿನಲ್ಲಿ ಎನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ನೋಡಿ, ಇವನೇ ಹೇಗೆ ಓಡಾಟ ಮಾಡಿದ್ದಾನೆ ಅಂತ ಹೇಳಿದ್ರೆ, ಹೀಗೆ ಬಂದು ಯುವತಿಯನ್ನು ಬಲವಂತವಾಗಿ ತಬ್ಬಿಕೊಳ್ಳಲು ಪ್ರಯತ್ನ ಮಾಡ್ತಾನೆ, ಹಾಗೆ ಹಿಂದಕ್ಕೆ ಓಡೋಗ್ತಾನೆ. ಅಲ್ಲಿ ಆ ಹುಡುಗಿ ಚೀರಿದ್ದಾಳೆ, ಯುವತಿ ಚೀರಿದ್ದಾಳೆ. ಸೊ ಹೀಗಾಗಿ ಹಿಂದಕ್ಕೆ ವಾಪಸ್ ಓಡಿ ಹೋಗ್ತಾನೆ. ಹೋದ ನಂತರದಲ್ಲಿ ಅವನನ್ನು ಫಾಲೋ ಮಾಡಬೇಕಂತ ಪೊಲೀಸರು 300 CCTVಗಳನ್ನು ನೋಡಿದಾಗ ಎಲ್ಲೆಲ್ಲೋ ಹೋಗಿದ್ದಾನೆ, ಅವನ ಮನೆಯಲ್ಲಿದೆ, ಅವನ ವಿಳಾಸ ಯಾವುದು, ಅವನು ನಿಜಕ್ಕೂ ಯಾರು, ಈ ರೀತಿ ಮಾಡಿರೋ ಪ್ರಕರಣ ಇದೇ ಮೊದಲ ಅಥವಾ ಇಂಥ ಪ್ರಕರಣಗಳಲ್ಲಿ ಮೊದಲೇ ಭಾಗಿಯಾಗಿದ್ದಾನ, ಯುವತಿಗೂ ಅವನಿಗೂ ಪರಿಚಯನ, ಯುವತಿಗೆ ಪರಿಚಯವಿಲ್ಲದಿದ್ದರೂ ಕೂಡ ಈ ರೀತಿ, ಪರಿಚಯ ಇದ್ದರೂ ಕೂಡ ಈ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ, ಪರಿಚಯವಿಲ್ಲದಿದ್ದರೂ ಕೂಡ ಈ ರೀತಿ ಮಾಡಿದ್ರೆ ಖಂಡಿತವಾಗೂ ಕೂಡ ಕಾನೂನು ರೀತಿಯಲ್ಲಿ ಅಪರಾಧ ಆಗುತ್ತೆ. ಯುವತಿ ಯಾರು, ಯುವತಿಯನ್ನು ಕರೆತಂದು ಆಕೆಯಿಂದ ದೂರನ್ನು ದಾಖಲಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ನೋಡ್ತಾ ಇದ್ದಾರೆ.